ನಮಸ್ಕಾರ ವೀಕ್ಷಕರೇ, ಟೆಲಿವುಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಕನ್ನಡ ಕಿರುತೆರೆಯ ಪವರ್ಫುಲ್ ಅಪ್ಡೇಟ್ಗಾಗಿ ಜೊತೆಗೆ ಕರೆಂಟ್ ಅಫೇರ್ಸ್ಗಳಿಗಾಗಿ ಟೆಲಿವುಡ್ ಕನ್ನಡ ಪೇಜ್ನ ಇನ್ಸ್ಟಾಗ್ರಾಮ್, FB ಹಾಗೂ ಯೂಟ್ಯೂಬ್ನಲ್ಲಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಇದು ಒಂದು ಅದ್ಭುತವಾದ ಲೋಕ. ಯೂಟ್ಯೂಬ್ನಿಂದ ಮನೋರಂಜನೆ ಸಿಗುತ್ತೆ, ಜೊತೆಗೆ ಹಣನೂ ಸಿಗುತ್ತೆ. ಎಷ್ಟೋ ಜನ ಹೌಸ್ ವೈಫ್ಗಳು ಯೂಟ್ಯೂಬ್ ಮೂಲಕ ದುಡಿತಿದ್ದಾರೆ. ಎಷ್ಟೋ ಜನ ಸ್ಟೂಡೆಂಟ್ಸು ಯೂಟ್ಯೂಬ್ ಮೂಲಕ ದುಡಿತಿದ್ದಾರೆ. ಹಾಗೆ ಯೂಟ್ಯೂಬ್ ಎಲ್ಲ ರೀತಿಯಾದಂತಹ ಮಾಹಿತಿಗಳನ್ನು ಒಳಗೊಂಡಿದೆ. ಈ ಒಂದು ರೀತಿಯಾದಂತಹ ಮಾಹಿತಿಗಳು ಎಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ. ಜೊತೆಗೆ ಇದರಿಂದ ಹಣ ಗಳಿಸೋರು ಕೂಡ ಸುಮಾರು ಜನ ಇದ್ದಾರೆ. ಹಾಗಾಗಿ ಯೂಟ್ಯೂಬ್ ಈಗ ಒಂದು ಹೊಸ ಮಾನಿಟರಿ ಪಾಲಿಸಿಯನ್ನು ತಂದಿದೆ. ಅದರ ಪ್ರಕಾರ ನೀವು ಯೂಟ್ಯೂಬ್ನಿಂದ ದುಡ್ಡು ಗಳಿಸಬೇಕು ಅಂತಾದರೆ ಇನ್ಮೇಲೆ ನಿಮ್ಮ ವಾಚ್ ಅವರ್ಸ್ 8,000 ಆಗಿರಬೇಕು. ಹಾಗೆ ನೀವೇನಾದರೂ ಶಾರ್ಟ್ಸ್ ಮೂಲಕ ಹಣ ಗಳಿಸ್ತಾ ಇದ್ದೀರಾ ಅಂತಂದರೆ ಅದು 20 ಲಕ್ಷಕ್ಕೂ ಅಧಿಕವಾಗಿರಬೇಕು. ಹಾಗಾದರೆ ಈ ರೂಲ್ಸ್ಗಳು ಯಾರಿಗೆಲ್ಲ ಅನ್ವಯ ಆಗುತ್ತೆ ಅದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಯೂಟ್ಯೂಬ್ ಇವತ್ತೊಂದು ಹೊಸ ನಿಯಮವನ್ನು ಬಿಡುಗಡೆ ಮಾಡಿದೆ. ಅದರ ಪ್ರಕಾರ ಯೂಟ್ಯೂಬ್ನಿಂದ ಹಣ ಗಳಿಸಬೇಕು ಅಂತಂದರೆ 8,000 ವಾಚ್ ಅವರ್ನ ಕಂಪ್ಲೀಟ್ ಮಾಡಿರಲೇಬೇಕು. ಈ ಮೊದಲು 8,000 ಅಲ್ಲ, 4,000 ಹಾಗೂ ಅಥವಾ 3,000 ವಾಚ್ ಅವರ್ಸ್ನ ನಾವು ಕಂಪ್ಲೀಟ್ ಮಾಡಬೇಕು ಅನ್ನೋದಿತ್ತು. ಜೊತೆಗೆ ನೀವೇನಾದರೂ ಶಾರ್ಟ್ಸ್ ಮೂಲಕ ಮಾನಿಟೈಸೇಷನ್ ಪಾಲಿಸಿನ ಕಂಪ್ಲೀಟ್ ಮಾಡ್ತಿದ್ದೀರಾ ಅಂದರೆ ಶಾರ್ಟ್ಸ್ ಒಂದು 10 ಲಕ್ಷದವರೆಗೂ ಇತ್ತು. ಈಗ ಅದನ್ನು ಕೂಡ 20 ಲಕ್ಷಕ್ಕೆ ಏರಿಸಲಾಗಿದೆ. ಯೂಟ್ಯೂಬ್ ಹೇಳಿರೋ ಪ್ರಕಾರ 2027 ಫೆಬ್ರವರಿಯಿಂದ ಯಾರೆಲ್ಲ ಯೂಟ್ಯೂಬ್ಗೆ ಜಾಯ್ನ್ ಆಗ್ತಾರೋ ಅವರುಗಳು ಈ 2 ಪಾಲಿಸಿನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಹಾಗಾದರೆ ಇದು ಎಕ್ಸಿಸ್ಟಿಂಗ್ ಇರುವಂತಹ ಯಾವುದೇ ಕ್ರಿಯೇಟರ್ಸ್ಗೂ ಕೂಡ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಹಾಗೆ ಯೂಟ್ಯೂಬ್ ಏನೋ ತನ್ನ ವಾಚರ್ಸ್ ಮತ್ತು ವ್ಯೂಸ್ಗಳನ್ನು ಇನ್ಕ್ರೀಸ್ ಮಾಡ್ತಿದೆ. ಇದರಿಂದ ಯೂಟ್ಯೂಬಿಂದ ಎಕ್ಸ್ಟ್ರಾ ಮನಿ ಬರುತ್ತಾ? ಖಂಡಿತವಾಗ್ಲೂ ಇಲ್ಲ. ನೀವು ಇವಾಗ ಪರ್ ವ್ಯೂಸ್ ಏನು ಪಡ್ಕೊಳ್ತಿದ್ರೋ ಅದೇ ದುಡ್ಡು ಬರ್ತಾ ಇರುತ್ತೆ. ಬಟ್ ಈಗ ಏನಕ್ಕೆ ಯೂಟ್ಯೂಬ್ ಇದನ್ನು ಮಾಡ್ತಾ ಇದೆ ಅಂತಂದರೆ ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ತುಂಬಾ ಒಂದು ಕಾಂಪಿಟೇಷನ್ನ ನಾವು ನೋಡ್ತಾ ಇದ್ದೀವಿ. ಒಬ್ರಿಗಿಂತ ಒಬ್ರು ಎಲ್ಲ ರೀತಿಯ ಕ್ರಿಯೇಟರ್ಸ್ಗಳನ್ನು ನಾವು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಯೂಟ್ಯೂಬ್ ಈ ಒಂದು ಮಾನಿಟೈಸೇಷನ್ ಪಾಲಿಸಿಯಲ್ಲಿ ತನ್ನ ಬದಲಾವಣೆಯನ್ನು ಮಾಡಿಕೊಂಡಿದೆ.